ಸ್ವಾತಂತ್ರ್ಯ ದಿನಾಚರಣೆಯ ಪ್ರಯುಕ್ತ ಜೀಪ್ ಚಾಲಕರ ಮತ್ತು ಮಾಲೀಕರ ಸಂಘದ ವತಿಯಿಂದ 9ನೇ ವರ್ಷದ ಸ್ವಚ್ಛತಾ ಕಾರ್ಯಕ್ರಮವನ್ನು ನಗರದ ಅರಮನೆ ರೆಸ್ಟೋರೆಂಟ್ನಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಇಲಾಖೆ ಅಧಿಕಾರಿಗಳಾದ ಲೋಹಿತ್ ರವರು ಮಾತನಾಡಿ, ನಮ್ಮ ಚಿಕ್ಕಮಗಳೂರಿನ ಪ್ರವಾಸಿ ತಾಣಗಳಿಗೆ 2022ರಲ್ಲಿ 40 ಲಕ್ಷಕ್ಕೂ ಹೆಚ್ಚು ಜನ ಭೇಟಿ ನೀಡಿ 2023ರಲ್ಲಿ 80 ಲಕ್ಷ ಹೆಚ್ಚಳವಾಗಿದೆ. ಜುಲೈ ತಿಂಗಳಲ್ಲಿ 50 ಲಕ್ಷಕ್ಕೂ ಹೆಚ್ಚು ಜನ ಭೇಟಿ ನೀಡಿರುವ ಅಂಕಿಅಂಶಗಳು ಕಂಡುಬಂದಿದೆ. ಚಿಕ್ಕಮಗಳೂರನ್ನು ಪ್ರವಾಸಿಗರ ತಾಣ, ಪ್ರಕೃತಿಯ ಸೌಂದರ್ಯವನ್ನು ಒಳಗೊಂಡಿರುವ ಮಲೆನಾಡು ಎಂದು ಹೆಸರು ಪಡೆದುಕೊಂಡಿದೆ ಎಂದು ಹೇಳಿದರು. ವರ್ಷಾನುವರ್ಷ ಪ್ರವಾಸಿಗರ ಸಂಖ್ಯೆ ಜಾಸ್ತಿ ಆಗ್ತಾನೆ ಇದೆ. 2022ರಲ್ಲಿ ನೀವು ಗಮನಿಸಿದ್ರೆ ಒಂದು 40 ಲಕ್ಷ ಜನ ಭೇಟಿ ನೀಡಿದರು. 2023ರಲ್ಲಿ ಅದು 80 ಲಕ್ಷಕ್ಕೆ ಹೋಗಿದೆ. ಈವರೆಗೂ ನಾವು 50 ಲಕ್ಷ ಪ್ರವಾಸಿಗರು ಜುಲೈ ಎಂಡ್ವರೆಗೂ ಕೂಡ ನಮಗೆ ಭೇಟಿ ನೀಡಿದ ಅಂಕಿಅಂಶಗಳು ಕಂಡುಬರ್ತದೆ. ಇದು ಏನಪ್ಪ ಹೇಳ್ತದೆ ಅಂದರೆ, ಚಿಕ್ಕಮಗಳೂರು ನಮ್ಮ ರಾಜ್ಯದಲ್ಲಿರ್ಬೋದು, ಪಕ್ಕದಲ್ಲಿ ಇರ್ತಕ್ಕಂಥ ತಮಿಳುನಾಡು, ಆಂಧ್ರ, ಕೇರಳ, ನಾರ್ತ್ ಇಂಡಿಯಾದಲ್ಲಿ ಹೆಚ್ಚು ಪ್ರಚಲಿತಗೊಳ್ತಾ ಇದೆ. ಜೀಪ್ ಚಾಲಕರ ಮಾಲೀಕರ ಸಂಘದ ಅಧ್ಯಕ್ಷರಾದ ಇನಾಯತ್ ಖಾನ್ ರವರು ಮಾತನಾಡಿ, 1977ನೇ ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ಸ್ವಚ್ಛತಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಚಿಕ್ಕಮಗಳೂರಿನ ಪ್ರವಾಸಿ ತಾಣಗಳಿಗೆ ಹೋಗುವ ಮಾರ್ಗವಾದ ಕೈಮಾರ, ಮುಳ್ಳಯ್ಯನಗಿರಿ, ಸೀತಾಳಯ್ಯನಗಿರಿ, ಬಾಬಾ ಬುಡನ್ಗಿರಿ, ಕವಿಕಲ್ ಗಂಡಿ, ಹೊನ್ನಮ್ಮನ ಹಳ್ಳ, ಜರಿ ಫಾಲ್ಸ್, ವಾಟರ್ ಫಾಲ್ಸ್ ಇನ್ನು ಮುಂತಾದ ಕಡೆಗಳಲ್ಲಿ ಸ್ವಚ್ಛತಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಎಂದು ಹೇಳಿದರು. 77ನೇ ಸ್ವಾತಂತ್ರ್ಯ ದಿನೋತ್ಸವವಾಗಿ ನಾವೇನು ಸ್ವಚ್ಛತೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಇವತ್ತು ಈಗ ಇಲ್ಲಿ ಅರಮನೆಯಿಂದ ಹೊರಟಿ ಕೈಮರದ ನಂತರ ಕೈಮರ ಒಂದು ಕ್ರಾಸಲ್ಲಿ ಮುಳ್ಳಂಗಿರಿ ಕ್ರಾಸ್ ಇದೆ, ಸೀತಳಂಗಿರಿ ಇದೆ, ಮುಳ್ಳಂಗಿರಿ ಇದೆ, ಬಾಬಾ ಬುಡಂಗಿರಿ ಇದೆ, ಕವಿಕಲ್ ಗಂಡಿ, ಹೊನ್ನಮ್ಮನಳ, ಜರಿ ವಾಟರ್ ಫಾಲ್ಸು ಇಲ್ಲೆಲ್ಲ ಮಾರ್ಗವಾಗಿ ನಮ್ಮ ಪ್ರವಾಸೋದ್ಯಮ ಅಧಿಕಾರಿಗಳ ಹತ್ರ ಮಾತಾಡಿ ಒಂದೊಂದು ವೆಹಿಕಲ್ ಮಾಡಿ ಒಂದು 4-5 ಜನ ಒಂದೊಂದು ವೆಹಿಕಲ್ಲಿಗೆ ಅವರು ಟೂರಿಸಮ್ ವೆಹಿಕಲ್ಲು ಕೊಟ್ಟಿದ್ದಾರೆ, ಪ್ಲಸ್ ಅವರು ಜನನೂ ಕೊಟ್ಟಿದ್ದಾರೆ ಟೂರಿಸಮಿಂದನೂ. ಹಾಗಾಗಿ ಎಲ್ಲರೂ ಇಲ್ಲಿ ಹೋಟ್ಲು ಅಸೋಸಿಯೇಷನು, ನಮ್ಮ ಜೀಪ್ ಚಾಲಕರ ಅಸೋಸಿಯೇಷನ್ ಎಲ್ಲರೂ ಸೇರಿ ಒಂದು ಸ್ವಚ್ಛತೆ ಕಾರ್ಯಕ್ರಮ ಇವತ್ತಿನ ದಿನ ನಾವು ಇಟ್ಕೊಂಡಿದ್ದೀವಿ. ಜೀಪ್ ಚಾಲಕರು ಮತ್ತು ಮಾಲೀಕರ ಸಂಘದ ಐಡಿ ಕಾರ್ಡ್ ಅನ್ನು ಕಾರ್ಯಕ್ರಮಕ್ಕೆ ಆಗಮಿಸಿದ ಅಧಿಕಾರಿಗಳಿಂದ ವಿತರಿಸಲಾಯಿತು. ಬಳಿಕ ಜೀಪ್ ಚಾಲಕರು ಮತ್ತು ಮಾಲೀಕರ ಸಂಘದ ವತಿಯಿಂದ ಬಂಧಿತ ಗಣ್ಯರಿಗೆ ಸನ್ಮಾನಿಸಲಾಯಿತು. ಆರ್ಟಿಒ ಇನ್ಸ್ಪೆಕ್ಟರ್ ಜಗದೀಶ್ ರವರು 9ನೇ ವರ್ಷದ ಸ್ವಚ್ಛತಾ ಕಾರ್ಯಕ್ರಮಕ್ಕೆ ಹಸಿರು ನಿಶಾನೆ ತೋರಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ನಮ್ಮ ಜೀಪ್ ಚಾಲಕರು ಜೆಟ್ ಪಾಯಿಂಟ್ ಟೂರ್ಸ್ ಅಂಡ್ ಟ್ರಾವೆಲ್ಸ್ ಅವರ ವತಿಯಿಂದ ನಮ್ಮ ಈ ಗಿರಿಲಿ ಸ್ವಚ್ಛತಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಾರೆ. ಮೈನ್ ಇಂಟೆನ್ಷನ್ ಸ್ವಚ್ಛತೆಯನ್ನು ಕಾಪಾಡಬೇಕಲ್ವಾ, ಎಲ್ಲರಿಗೂ ಗೊತ್ತಿದೆ ಅದು. ಅದರಿಂದ ಬೇರೆ ರೀತಿ ಅನುಕೂಲಗಳು ಆಗುತ್ತೆ, ಅದನ್ನ ಅವಾಯ್ಡ್ ಮಾಡೋಕ್ಕೋಸ್ಕರ, ಅನಾನುಕೂಲತೆಗಳ ಆಗೋದನ್ನ ಅವಾಯ್ಡ್ ಮಾಡೋಕ್ಕೋಸ್ಕರ ಈ ಪ್ರೋಗ್ರಾಮ್ ಅನ್ನ ನಮ್ಮ ರೆಡ್ ಪಾಯಿಂಟ್ ಟೂರ್ಸ್ ಅಂಡ್ ಟ್ರಾವೆಲ್ಸ್ ಅವರು ಹಮ್ಮಿಕೊಂಡಿದ್ದಾರೆ. ನಾವು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ 5 ನದಿಗಳನ್ನ ಇಟ್ಕೊಂಡು ಸುಮಾರು 2.5 ಕೋಟಿ ಜನಸಂಖ್ಯೆಗಳಿಗೆ ನಾವು ಕುಡಿಯೋ ನೀರು, ಆಹಾರದ ವ್ಯವಸ್ಥೆಗಳನ್ನ ಕೊಟ್ಟಿದ್ದೀವಿ. ಹಾಗಾಗಿ ನಮ್ಮ ಜಿಲ್ಲೆ ಬಗ್ಗೆ ನಮ್ಮ ಅಭಿಮಾನ ಇರಬೇಕು. ಈ ಬಂದಂತ ಟೂರಿಸ್ಟ್ಗಳು ಜಾಗನ ನೋಡ್ಲಿ, ಇಲ್ಲಿರ್ತಕ್ಕಂಥ ಸೌಂದರ್ಯನ ಆಸ್ವಾದಿಸ್ಲಿ. ಜೊತೆಗೆ ಇಲ್ಲಿ ಪ್ಲಾಸ್ಟಿಕ್ನ ಫ್ರೀ ಮಾಡಲಿ, ಯಾವುದೇ ಕಸಗಳನ್ನ ಹಾಕಬಾರ್ದು. ಇದಕ್ಕೆಲ್ಲ ನೀವು ಮೋಟಿವೇಶನ್ ಮಾಡಲಿಕ್ಕೆ ಇಷ್ಟೊಂದು ಬೃಹತ್ ಮಟ್ಟದ ಕಾರ್ಯಕ್ರಮ ಮಾಡ್ತಾ ಇದ್ದೀರಾ. ಇದಕ್ಕೆಲ್ಲ ಶುಭ ಹಾರೈಸಿ ನಿಮ್ಗಳ ಮುಂದೆ ನಾವು ನಮ್ಮ ಕೈಲಾದ ಸಹಾಯನ ನಾವು ಮಾಡ್ತೀವಿ ಅಂತ ಹೇಳ್ತಾ ನಮಗೆ ಅವಕಾಶ ಮಾಡಿಕೊಡೋದಕ್ಕೆ ಧನ್ಯವಾದಗಳು. 77ನೇ ಸ್ವತಂತ್ರ ದಿನಾಚರಣೆ ಪ್ರಯುಕ್ತವಾಗಿ ನಾವು ಒಂದು ಸ್ವಚ್ಛತಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುತ್ತೇವೆ. ವರ್ಷ ಇದು ನಾವು ಮಾಡಿಕೊಂಡು ಬರ್ತಾ ಇದ್ದೇವೆ. ನಮ್ಮ ಎಲ್ಲರೂ ಜೀಪ್ ಚಾಲಕರು ಹಾಗೂ ಮಾಲೀಕರು ಸಂಘದ ವತಿಯಿಂದ ನಾವು ಇದು ಮಾಡ್ತೀವಿ. ಯಾಕಂದ್ರೆ ನಾವು ಈ ರಸ್ತೆಯಲ್ಲಿ ಆಗಲಿ, ಈ ಪ್ರವಾಸೋದ್ಯಮ
ಎಲ್ಲ ಪ್ಲೇಸಸ್ ಯಾವ್ದಾವ್ದಿದೆ ಅದರಲ್ಲೇ ನಾವು ದುಡ್ದು ತಿಂತಾ ಇರೋದು. ಅಲ್ಲಿ ಸ್ವಚ್ಛತೆ ಕಾಪಾಡಬೇಕಂತ ನಮ್ಮೊಳಗೇನೆ ನಾವೇ ಮಾಡ್ಕೊಳ್ಬೇಕು, ಮತ್ತೆ ಬೇರೆಯವರಿಗೂ ನಾವು ಹೇಳಬೇಕು. ಕಾರ್ಯಕ್ರಮದಲ್ಲಿ ಪೆಟ್ರೋಲ್ ಬಂಕ್ ಮಾಲೀಕರಾದ ಮನುಗೌಡ, ಜೀಪ್ ಚಾಲಕರು ಮತ್ತು ಮಾಲೀಕರ ಸಂಘದ ಉಪಾಧ್ಯಕ್ಷರಾದ ಶಕೀಲ್ ಜಿಬ್ರಾನ್, ಉಪಾಧ್ಯಕ್ಷರಾದ ಹರೀಶ್ ಜಿಕೆ, ಕಾರ್ಯದರ್ಶಿ ಯಶವಂತ್ ಸಿಎಸ್, ಸಹ ಕಾರ್ಯದರ್ಶಿ ಸೈಯದ್ ಅತಿಕ್ ಪಾಷಾ, ಖಜಾಂಚಿಯಾದ ಮೊಹಮ್ಮದ್ ಕಾಜ್ ಮೈನುದ್ದೀನ್, ನಿರ್ದೇಶಕರಾದ ರಾಜು ಟಿ, ಎಸ್ ಸಂತೋಷ್, ಗೌರವಾಧ್ಯಕ್ಷರಾದ ಜೋಸೆಫ್ ಹಾಗೂ ಪ್ರವಾಸೋದ್ಯಮ ಇಲಾಖೆಯ ಸಿಬ್ಬಂದಿಗಳು ಭಾಗಿಯಾಗಿದ್ದರು.